ನಾಯಿ ನಾಯಿ ಡೇಂಜರ್ ಮಾರಿ, ಯಾವಾಗ ಯಾಕಡೆ ಹೋಗ್ತಾವ ಅನ್ನೋದು ಗೊತ್ತಾಗೋದಿಲ್ಲ. ಒಂದು ಇಂಡಿಕೇಟರ್ ಹಾಕೋಲ್ಲ, ಏನಿಲ್ಲ, ಸುಮ್ಮ ನಡು ರೋಡ್ನ ಕರ್ಕೊಂಡು ನಿಂತ್ಬಿಡ್ತಾರ. ಎಸ್, ಇಟ್ಸ್ ಗುಡ್. ಈಗ ನೆಕ್ಸ್ಟ್ ಯಾವುದು, ಸೌತಡ್ಕ ಮಹಾಗಣಪತಿ. ಸೌತಡ್ಕ ಮಹಾಗಣಪತಿ ನೋಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೇಕು. ನೋಡೋಣ ಧರ್ಮಸ್ಥಳದೊಳಗೆ ಸ್ಟೇ ಆಗೋದಾಕತ್ತ ಏನು ದೌಡ್ ಹೋಗೋದಾಕತ್ತ ಅಂತೇಳಿ. ನಂಗೆ ಸ್ಟೇ ಆಗೋದೈತೆ ಧರ್ಮಸ್ಥಳದೊಳಗೆ. ನಿಮಗೆ ನಂದು ವಾಯ್ಸ್ ಹೆಂಗೆ ಕೇಳೋದಂತ ಗೊತ್ತಿಲ್ಲ. ಇದು ಇಯರ್ಫೋನಿಂದ ಕನೆಕ್ಟ್ ಮಾಡಿ ನಂದು ಮೈಕ್ ಕನೆಕ್ಟ್ ಆಗಲಿಲ್ಲ. ಅಲ್ಲೇ ನನ್ನ ಮೈಕ್ ಇರೋದು 3.5 mm ಜಾಕ್ ಇದೆ. ಇದು ಕ್ಯಾಮ್ರಾಕ್ಕೆ ಸಿ ಟೈಪ್ ಇತ್ತು ಪೋರ್ಟ್, ಸೊ ಅದು ಕನೆಕ್ಟ್ ಆಗಲಿಲ್ಲ. ಅದನ್ನು ಕನೆಕ್ಟ್ ಮಾಡೋಕ್ಕಂತ ಒಂದು ಕನೆಕ್ಟರ್ ತೊಗೊಂಡಿದ್ದೆ, ಅದು ಮೈಕಿಗೆ ಸಪೋರ್ಟ್ ಆಗವಲ್ತು. ಸೊ ಒಂಥರ ವಾಪಸ್ ಏನೇನೋ ಮಾಡಿ ಈಗ ಇದನ್ನು ಹಾಕಿದ್ದೈತಿ ಇಯರ್ಫೋನಿಂದ. ಸೊ ಅದ್ರ ಮೇಲೆ ಕೆಲಸ ಅನಿಸ್ತೈತೆ. ನೋಡೋಣ, ಅದು ಕನೆಕ್ಟ್ ಆಗುವಂಥದ್ದು ಒಂದು ಕನೆಕ್ಟರ್ ತೊಗೊಂಡಿವಿ ಅಂತ ಕರೆಕ್ಟ್ ಆಗ್ತದೆ. ಅದು ಮೈಕ್ ಚಲೋ ಇದ್ದದ್ದು, ಮೈಕ್ ಕ್ವಾಲಿಟಿ, ವಾಯ್ಸ್ ಕ್ವಾಲಿಟಿ ಎಲ್ಲ ಚಲೋ ಬಂದಿರ್ತದೆ. ಅದಕ್ಕೆ ಒಂದು ಆರ್ಡರ್ ಹಾಕ್ಬೇಕು. ನಿಮ್ಗೇನ್ರ ಒಂದು ಎಂಥದ್ದಾದ್ರೂ ಗೊತ್ತಿದ್ರೆ ಒಂದು ಲಿಂಕ್ ಒಂದು ಕಮೆಂಟ್ ಒಳಗೋದು ಹಾಕಿರಿ, ನೋಡ್ತೇನೆ ಅಂತ ನಾನು. ಅಂದರೆ ಅದು ಕನೆಕ್ಟರ್ ಮೈಕಿಗೆ ವರ್ಕ್ ಆಗುವಂಥದ್ದು. ಮಾನ್ಸೂನ್ದೊಳಗೆ ರೈಡ್ ಮಾಡ್ಬೇಕು ಅನ್ನೋದು ರೀಸನ್ ಇದೆ ನೋಡಿ. ಎಲ್ಲ ಕ್ಲೀನ್ ಮತ್ತೆ ಮಸ್ತ್ ಕಾಣಿಸ್ತಿರ್ತದೆ, ಎಲ್ಲ ಹಸಿರು ಹಸಿರು. ಇಲ್ಲ ಅಂದ್ರೆ ಬೇಸಿಗೆ ಒಳಗೆ ಎಲ್ಲ ಇದೆಲ್ಲ ಒಣಗಿ ಹೋಗ್ಬಿಟ್ಟಿರ್ತೈತಿ ಇಲ್ಲಿ ಕೆಳಗೆ, ಎಲ್ಲ ಧೂಳು ಧೂಳು, ಮನಸ್ಸ ಬರೋದಿಲ್ಲ ಅದು. ಇವಾಗ ಮಳೆ ಬರ್ತದೆ ಅನ್ನೋದು ಒಂದು ಕರೆ, ಬಟ್ ಅದು ಒಂದು ಎಕ್ಸ್ಪೀರಿಯನ್ಸ್. ಕೆಲವೊಬ್ಬರಿಗೆ ಮಳೆ ಒಳಗೆ ಹೊಡೆಯೋಕೆ ಇಷ್ಟ, ಕೆಲವೊಬ್ಬರಿಗೆ ಆರಾಮಾಗಿ ಮಳೆ ಇಲ್ದಾಗ ಹೋಗೋದು ಇಷ್ಟ. ಡಿಪೆಂಡ್ ಅದು. ಇದೇ ಸ್ಟ್ರೆಚ್ ಮಸ್ತ್ ಇದೆ. ಒಂದು ಹ್ಯಾಂಡ್ ಗ್ಲೌಸ್ ಇತ್ತು, ತಗೊಂಡಿದ್ದೆ. ಅದು ಕಂಫರ್ಟ್ ಇಲ್ಲ ಮಾರ, ಭಾಳ ನಡೋದು ಕೈಗೆಲ್ಲ, ಮುಂದೆಲ್ಲ ಇಂತಲ್ಲೇ ಬೆಳ್ಳು ತುದಿಗೆಲ್ಲ. ಅದು ಹಿಂಗೆ ಸ್ಟಿಚ್ ಒಳಗೆ ಮಾಡಿದಾರ ಅವರು, ಅದು ಕರೆಕ್ಟ್ ಇಲ್ಲ. ಅದು ನನಗೆ ಇಲ್ಲಿ ಮುಂದೆಲ್ಲ ನಡ್ದೈತೆ ಅದು, ಮತ್ತು ಅದು ಒಳಗಿನ ಸೈಡ್ ಸ್ಟಿಚ್ ಇದ್ದಿದ್ದು ಈ ಥರ ಇಲ್ಲೆಲ್ಲ ನಡೋದಿತ್ತು. ಅದೊಂದು ಬೇರೆದು ತಗೋಬೇಕು, ಅದು ಎಕ್ಸಾರ್ದು. ಅದು 2000 ಎಷ್ಟೋ ಕೊಟ್ಟಿದ್ದೆ ಚಿಲ್ಲರೆ, ಅಷ್ಟು ಕೊಟ್ಟಿದ್ದೆ ನಾನು. ಏನು ಉಪಯೋಗಿಲ್ಲ ಅದು. ಸೊ ಎಲ್ಲ ಮನ್ಯಾಗ ಬಿಟ್ಟು ಅದು ವಾಟರ್ ಪ್ರೂಫು ಅಲ್ಲ. ಸೊ ಮತ್ತು ಈಗೆಲ್ಲ ಹಸಿ ಎಲ್ಲ ಹಸಿ ಈಗಂತೂ ಶೂಸ್ ಅಂತ ಹಸಿ ಆಗ್ಯಾವ. ಅದೊಂದು ಹಸಿ ಕಂಫರ್ಟ್ ಆಗೋಲ್ಲ, ಎಲ್ಲ ಥಂಡಿ ಕೈಯೆಲ್ಲ. ನಾಯಿ ಡೇಂಜರ್ ಮಾರಿ, ಯಾವಾಗ ಯಾಕಡೆ ಹೋಗ್ತಾವ ಅನ್ನೋದು ಗೊತ್ತಾಗೋದಿಲ್ಲ.
3.7 kilometer remaining. ಮಸ್ತ್ ಚಂದ ಬಿಸಿಲು ಬಿದ್ದೈತಿ. ರೈಟ್ ತೋರ್ಸತ್ತ, ರೈಟ್ ಹಿಂಗೆ ಲೆಫ್ಟ್ ಹೋದ್ರೆ ಬರ್ತೈತಿ, ಬಟ್ ಹಿಂಗೆ ಸಣ್ಣ ರಿಸ್ಕ್ ಬೇಡ. ಮತ್ತು ಇಲ್ಲೇ ಲೆಫ್ಟ್ ಶ್ರೀ ಮಹಾಗಣಪತಿ ಕ್ಷೇತ್ರ ಸೌತಡ್ಕ. ಭತ್ತ ಹಾಕ್ಯಾರಲ್ಲ, ಮಸ್ತ್ ಬರ್ತೈತಿ ದೊಡ್ಡದಾದಂದ್ರೆ. ಇಲ್ಲೇ ಗಣಪತಿ ಹೆಂಗೈತಂತಂದ್ರ ಹೊರಗ ಇದು ಗುಡಿ, ಗರ್ಭಗುಡಿ ಅಂತ ಏನಿಲ್ಲ ಅದಕ್ಕೆ ಗಣಪತಿ. ಹಿಂಗ ಹೊರಗ ಖಾಲಿ ಖಾಲಿ ಗಂಟೆ ಗಣಪತಿನೂ ಅಂತಾರಲ್ಲಿ. ನಿಮಗೆ ಏನ್ರ ಆಗ್ಬೇಕಂತ ಹೇಳಿಕಾರ ಬೇಡ್ಕೊಂಡದ ಏನಾದ್ರು ಗಂಟೆ ಕಟ್ಟಿದ್ರೆ ಅಂತದ ಕೆಲಸ ಎಲ್ಲ ಆಗ್ತದ ಅಂತ ಹೇಳಿ ನಂಬಿಕೆ. ನೋಡೋಣ ಹೆಂಗೈತೆ ಅಂತೇಳಿ. ಒಂದ್ಸಾರಿ ಬಂದಿದ್ದಿಲ್ಲ, 3-4 ವರ್ಷದ ಹಿಂದೆ. ಈಗ ನೋಡು ನೀ ಏನ್ರ ಚೇಂಜ್ ಆಗಿದ್ದೇನ. ಚಂದ ಐತ, ಪ್ರಶಾಂತ ಪ್ರಶಾಂತ ಶಾಂತ ಐತೆಲ್ಲ. ಬಂದಿವಿ, ಎಲ್ಲಿ ನಿಂದ್ರಿಸೋದು ಬೈಕ್, ಕಾರ್, ಗಾಡಿ. ಜನ ಫುಲ್ ಅದಾರ, ಎಷ್ಟು ಗಾಡಿಗಳು. ನಿಂದ್ರಿಸೋದು ಗಣಪತಿ ದರ್ಶನ ಮುಗಿಸಿ ಈಗ ಧರ್ಮಸ್ಥಳ ಕಡೆ ಹೊಂಟೇವಿ. ಚಲೋ ಇತ್ತಲ್ಲ, ಸಮಾಧಾನ, ಅಷ್ಟು ರಶ್ ಇರ್ಲಿಲ್ಲ, ಅಂದ್ರೂ ಜನ ಇದ್ರು ಸ್ವಲ್ಪ. ಪ್ರಸಾದ ಅದು ತಗೊಳತಿಲ್ಲ, ನನ್ನ ಬ್ಯಾಗ್ ಒಳಗೆ ಜಾಗನೇ ಇಲ್ಲ, ಎಲ್ಲಿ ಇಟ್ಕೊಂಡು ಅನ್ನೋದೇ ಗೊತ್ತಿಲ್ಲ ನನಗೆ. ಕರೆಕ್ಟ್ ಆಯ್ತದ ಅಷ್ಟಕ್ಕಷ್ಟ. ಹಿಂದೇನಾದ್ರ ಟೇಲ್ ಬ್ಯಾಗ್ ಅಥವಾ ಬಾಕ್ಸ್ ಅದು ಇದ್ದಿದ್ರೆ ನಡಿತೈತು, ಅದ್ರೊಳಗೆ ಇಟ್ಕೊಂಡು ಹೋಗಕ್ ಬರ್ತೈತಿ. ಈಗ ಏನ್ ತಂದೆ ಅಂಥದ್ದೇನಿಲ್ಲ ನಮ್ದು, ನಾನು ಇದನ್ನ ತಗೋಬೇಕು ಒಟ್ಟು ಬ್ಯಾಗ್ ಎಲ್ಲ. ಇಷ್ಟೊತ್ತು ಮಳೆ ಇರ್ಲಿಲ್ಲ ಅಲ್ಲಿ, ಈಗ ಮತ್ತೆ ಸಣ್ಣಗೆ ಶುರು ಆತ. ಲೆಫ್ಟ್ ಹೋಗ್ಬೇಕಿಲ್ಲ ಈಗ, ಸೀದಾ ಧರ್ಮಸ್ಥಳ ಸ್ಟಾಪ್. ಧರ್ಮಸ್ಥಳ ನೆಕ್ಸ್ಟ್. ಚರ್ಚ್ ಎಲ್ಲ ಭಾಳ ಅದಾವ ಇಲ್ಲಿ. ಈ ಕಡೆ ಆ ಕಡೆ ಎರಡಿತ್ತು ದೊಡ್ಡ ದೊಡ್ಡ ಚರ್ಚ್, ಇಲ್ಲೊಂದು ಚರ್ಚ್ ಮಸ್ತ್ ದೊಡ್ಡ ದೊಡ್ಡ ಅದಾವು. ಧರ್ಮಸ್ಥಳ 2ಕ್ಕೆ 15 ಕಿಲೋಮೀಟರ್.
ಮೊಬೈಲ್ ಹೋಲ್ಡರ್ ಒಂದು ಚೇಂಜ್ ಮಾಡ್ಬೇಕು. ಇದು ಭಾಳ ಲೋ ಕ್ವಾಲಿಟಿ ಇದೆ ಇದು. ಲೂಸ್ ಇದ್ರೆ ಫುಲ್ ಸೌಂಡ್ ಮಾಡೋದು ಕಟ್ 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 ಅಂತ. 180 ಕೊಟ್ಟಿದ್ದೆ ನಾನು, ಇಲ್ಲಿ ಮಟ ಸಾಗಿಸ್ತು. ಅಡ್ಡಿ ಇಲ್ಲ, ಅದೇನಿಲ್ಲ. ನಮಗೆ ತಗೋಬೇಕು, ಮೊಬೈಲ್ ಹೋಲ್ಡ್ ಮಾಡಿದ್ರೆ ಸಾಕು ಅಂತಾರೆ. ಅದ್ರ ಬಟ್ ಕ್ಯಾಮ್ರಾಕ್ಕೆ ಎಫೆಕ್ಟ್ ಆಕೈತೆ ಅದು ಅಂತೇಳಿ ಮತ್ತೆ ಚೇಂಜ್ ಮಾಡ್ಬೇಕು. ವೈಬ್ರೇಷನ್ಗೆಲ್ಲ ಕ್ಯಾಮ್ರಾ ಎಫೆಕ್ಟ್ ಆಗ್ತದೆ ಅದು. ಚಲೋ ರೋಡ್ ಐತೆ ಅನ್ನೋತ್ಲೇನ ಇಂಥವು ಬಂದ್ಬಿಡ್ತಾವ ಮಾರ ನಡಕ್. ನೋಡಲ್ತಾವ ಅಂದ್ರೆ ಮುಗಿತ್ ಕತಿ. ಓಹೋ, ಮಸ್ತ್ ಹರಿಯದಿದೆ. ಹಿಂಗ ರೋಡ್ ಹಿಂಗ ಕ್ಲೈಮೇಟ್ ಇದ್ರ ಎಷ್ಟಂತ ಹೊಡಿ ಹಂಗ ಆರಾಮ ಬರೀ ಡ್ರೈವ್ ಮಾಡ್ಕೊಂತಾನೆ ಇರ್ಬೋದು, ಏನ್ ಬೇಜಾರಾಗೋದಿಲ್ಲ ಹಂಗ. ಛೇ 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 ಛೇ. ಆಲ್ಮೋಸ್ಟ್ ಬಂದ್ವಿ ಧರ್ಮಸ್ಥಳ. ಈಗ ಇಲ್ಲಿ ಧರ್ಮಸ್ಥಳದೊಳಗೆ ದರ್ಶನ ಆಯ್ತು. ಟೈಮ್ ಎಕ್ಸಾಕ್ಟ್ಲಿ 5:54, 6 ಆತ. ಸೊ ನನ್ನ ಪ್ಲ್ಯಾನ್ ಏನಿತ್ತು, ಇಲ್ಲಿ ಸ್ಟೇ ಮಾಡೋದು ಅಂತಿತ್ತು. ಬಟ್ ಟೈಮ್ ಐತಿ, ಹೋಗ್ಬಿಡೋಣ ಅಂತೇಳಿ ಈಗ ವಾಪಸ್ ಮಂಗಳೂರು ಹೊಂಟೇನೆ. ನೋಡೋಣ, ಹೋಗೋಣ. ಓಕೆ, ಲೆಟ್ಸ್ ಗೋ ಹೋಮ್. ಧರ್ಮಸ್ಥಳಕ್ಕೆ ಒಂದು ನಮಸ್ಕಾರ ಹೇಳಿ ಮನೆ ಕಡೆ ಹೋಗೋದು. ಈಗ ಟೈಮ್ 6 ಆಯ್ತು. ಮಳೆ ಬರಲಿಲ್ಲ ಅಂದ್ರೆ ಹೋಗ್ಬೋದು, ಮಳೆ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್. ಮಾರಿ ಏನು ಕಾಣೋದಿಲ್ಲ ಇದು ವೈಸರ್ ಹೆಂಗೆ ಇತ್ತು ಇದ್ರ ಮಟ್ಟ ಅಂತಂದ್ರೆ ಆರಾಮ್ ಹೋಗ್ಬೋದು. ಇದು ರೋಡ್ ನಡು ಅಲ್ಲೆಲ್ಲ ಕೆಟ್ಟೈತಿ. ಒಂದು ಇಂಡಿಕೇಟರ್ ಹಾಕೋಲ್ಲ, ಏನಿಲ್ಲ, ಸುಮ್ಮ ನಡು ರೋಡ್ನ ಕರ್ಕೊಂಡು ನಿಂತ್ಬಿಡ್ತಾರ. ಇಲ್ಲಿಂದ ಏನೇ ಇಲ್ಲ ಅಂದ್ರೂ 2 ತಾಸು ಬೇಕು ನಮ್ಮ ರೂಮಿಗೆ ಹೋಗ್ಬೇಕಂದ್ರೆ. ಮುದೀಪು ಉಜಿರೆ ಮುಂದೆ ಕಾಣುದದು ಗಡಾಯಿ ಕಲ್ಲು.
ಅದೊಂದು ದೊಡ್ಡ ಕಲ್ಲು ಕಾಣೋದಲ್ಲ, ಬೆಟ್ಟ ಬೆಟ್ಟ, ಗಡಾಯಿ ಕಲ್ಲು. ಅದಕ್ಕೂ ಟ್ರೆಕ್ ಐತಿ. ಅದನ್ನ ಇನ್ನೂ ಹೋಗಿಲ್ಲ, ಹೋಗ್ಬೇಕು ಒಂದ್ಸಾರಿ. ಫುಲ್ ಟ್ರಾಫಿಕ್ ಐತಿ ಇಲ್ಲಿ. ಇಲ್ಲಿ ರೋಡ್ ಸ್ವಲ್ಪ ಸಣ್ಣದೈತಿ, ಅದು ಹಗಲೂ ಅಷ್ಟು ಜಾಸ್ತಿ ಇಲ್ಲ. ಇದು ರೋಡ್ ಏನು ಮುಂದೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗೈತಿ. ಅಲ್ಲ ಸ್ವಲ್ಪ ಲೇಟ್ ಆಕೈತಿ. ಜಸ್ಟ್ ಮಿಸ್ ಅಂದ್ರೆ ಜಸ್ಟ್ ಮಿಸ್ ಅಲ್ಲ, ಇಂಥವೆಲ್ಲ ಆಗ್ತಿರ್ತಾವು. ಹಿಂಗೆ ಹೊಂಟೇನಿ, ಒಮ್ಮೆ ಬಂದುಬಿಟ್ಟಾವ. ಅವನಿಗೂ ಮುಂದೆ ಹೋಗೋದು, ನನಗೂ ಮುಂದೆ ಹೋಗೋದು. ಸ್ವಲ್ಪ ರೋಡ್ ದೊಡ್ಡದು ಮಾಡೋದಾರ ಅನ್ಸತ್ತೆ. ಬೆಳ್ತಂಗಡಿಗೆ ಬಂದ್ವಿ ನಾವೀಗ. ಹೊಸ ಬ್ರಿಡ್ಜ್ ಮಾಡತ್ತಾರೆ ಈ ಸೈಡ್. ಇನ್ನು ಶುರು ಆಯ್ತು ಇವು ಪ್ರೈವೇಟ್ ಬಸ್ಸುಗಳ ಹಾವಳಿ. ನೀವು ನಡು ರೋಡ್ನಾಗ ತರವ ನೋಡಿ, ಏನು ಮಾಡೋದು, ಏನು ಮಾಡಕ್ ಬರಲ್ಲ. ಅವ್ರಿಗೂ ಜಾಗ ಇಲ್ಲ, ಅವ್ರು ನಮ್ಮನ್ನು ಬೈದು, ನಾವು ಅವ್ರನ್ನ ಬೈಯೋದು ಇಷ್ಟ. ಬರೋದಾಯ್ತು ಗೊತ್ತಿದ್ರು ಬರ್ತಾರಪ್ಪ. ಕ್ಯಾಮ್ರಾದೊಳಗೂ ಚಾರ್ಜ್ ಇಲ್ಲ. ನಾನು ಇದನ್ನ ಇವಾಗ ಇಲ್ಲೇ ಮುಗಿಸ್ಬೇಕು ಮನೆ. ಸಿಗೋಣಂತ ಮತ್ತೆ ಮುಂದಿನ ರೈಡ್ ಒಳಗೆ. ಈಗ ಚಲೋ ಮಾಡಿ ನಾನು ಯೂಟ್ಯೂಬ್, ಸಪೋರ್ಟ್ ಮಾಡ್ರಿ ಎಲ್ಲರೂ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಂಥ ಹೊಸ ವಿಡಿಯೋಗಳು ಹಾಕ್ತೀನಂತ. Okay, bye. See you in next video.